ಡೆವಿಲ್ ಡೆವಿಲ್ ನೆಕ್ಸ್ಟ್ ಲೆವೆಲ್. ಈಗ ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್ ನಮಗೆಲ್ಲ ದೇವರು ಅನ್ನೋ ಲೆಕ್ಕಾಚಾರಕ್ಕೆ ಇದ್ದಾರೆ ದರ್ಶನ್ ಅಂದ್ರೆ. ಅವ್ರಲ್ಲಿರ್ತ ಒಳ್ಳೆತನ, ಅವ್ರಲ್ಲಿರ್ತ ಒಳ್ಳೆ ಗುಣ, ಅವ್ರಲ್ಲಿರ್ತಕ್ಕಂಥ ಮಾನವೀಯತೆ. ಬಾಸ್ ಸಿನಿಮಾ ಡಿ ಬಾಸ್ ಅಭಿಮಾನಿಗಳಿಗೆ ಯಾವಾಗ ನೋಡ್ತೀವಿ, ನಮ್ಗೆ ಎತ್ತವ್ರಿಗೆ ಯಜ್ಞ ಮುದ್ದು ಅನ್ನಂಗೆ ನಮ್ಮ ಮಾನೆ ನಮ್ಗೆ ಯಾವಾಗಲೂ ಮುದ್ದು. ಆದ್ರೆ ಪುನೀತ್ ಸಂಗ್ನವ್ರು ಬಂದಿದ್ದಾರೆ ನೋಡ್ರಿ ಪಿಕ್ಚರ್ ನೋಡಕ್ಕೆ. ಇದು ಮಾಸ್ ಹೆಂಚಿನ, ಇದು ಮಾಸ್. ಸಿನಿಮಾದಲ್ಲಿ ಬರೀ ಒಂದೇ ಅಂಶ ಅಂತ ಇಟ್ಕೊಂಡು ಸಿನಿಮಾ ಮಾಡಿಲ್ಲ, ಯಾವ ಕಾರಣಕ್ಕೂ ಒಂದೇ ಅಂಶ ಇಟ್ಕೊಂಡು ಮಾಡಿಲ್ಲ. ಇದರಲ್ಲಿ ರಾಜಕೀಯ ಇದೆ, ನಿಜ ಜೀವನ ಇದೆ, ರಿಯಾಲಿಟಿ ಇದೆ, ಮತ್ತು ಪ್ರತಿಯೊಬ್ಬರು ತಿಳ್ಕೊಳೋಂಥ ಕೆಲವೊಂದು ಅಂಶಗಳಿದಾವೆ. ಈ ನವಗ್ರಹದಲ್ಲಿ ಏನು ನೆಗೆಟಿವ್ ಶೇಡ್ ನೋಡಿದ್ವಲ್ಲ ಸರ್, ಜಿಗ್ಗು ಶೇಡ್ ನೋಡಿದ್ವಲ್ಲ, ಏನು ಜಿಗ್ಗು ಅನ್ನೋ ಶೇಡು, ಆ ಜಿಗ್ಗುಗೆ ಕಾಂಪಿಟೇಷನ್ ಕೊಡೋಕ್ಕೆ ಡೆವಿಲ್ ಅನ್ನೋ ಶೇಡ್ ಮಾಡಿದ ಸರ್. ಸಿನಿಮಾದಲ್ಲಿ ಒಂದು ಅರ್ಥ ಇದೆ ಅಂದರೆ ಒಳ್ಳೇದು ಭಾಳ ದಿನ ಉಳಿಯುತ್ತೆ, ಕೆಟ್ಟದ್ದು ಜಲ್ದಿ ಹೋಗುತ್ತೆ ಅಂತೇಳಿದೆ. ಡೆವಿಲ್ ಇಸ್ ನೆಕ್ಸ್ಟ್ ಲೆವೆಲ್, ಸಂವಿಧಾನ ಗೆಲ್ಲುತ್ತೆ, ಸತ್ಯಮೇವ ಜಯತೆ, ಜೈ ಡಿ ಬಾಸ್. ದಯವಿಟ್ಟು ಹೇಳ್ತೀನಿ, ವ್ಯಕ್ತಿ ಬೆಳೆಯೋನ್ನ ತುಳಿಯೋಕ್ಕೆ ದೇವ್ರ ಕೈಯಲ್ಲಿ ಮಾತ್ರ ಸಾಧ್ಯ, ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ. ಆ ವ್ಯಕ್ತಿಗೆ ಹುಡ್ಸಿದ ತಂದೆ ತಾಯಿ, ಜೊತೆಲಿ ಹುಟ್ಟಿರೋ ಅಣ್ಣ ತಮ್ಮಂದ್ರು, ಕೋಟ್ಯಾಂತರ ಅಭಿಮಾನಿಗಳು, ಅರ್ಥ ಆಯ್ತಾ? ನಮ್ಮ ಅತ್ತಿಗೆ ಇರಷ್ಟು ಜನ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಸೆಲೆಬ್ರಿಟೀಸು ಎಂಟೈರ್ ಕರ್ನಾಟಕ ಇದ್ದಾರೆ. ಅದನ್ನೇ ಫಸ್ಟ್ ಮೊದಲಾಗಿ ಹೇಳಿದ್ರಿ 2 ದಿನ ನಿದ್ದೆ ಮಾಡಿಲ್ಲ ಅಂತ. ಇಫ್ ಯು ಡೋಂಟ್ ಮೈಂಡ್, ಯುವರ್ ಬಿಲೀವ್ ಇಟ್ ಆರ್ ನಾಟ್, ಹೆಚ್ಚು ಕಮ್ಮಿ ನನ್ನ ಪ್ರಕಾರ 1-1.5 ತಿಂಗಳಿಂದ ಯಾವ ಹುಡುಗರು ನಿದ್ದೆನೇ ಮಾಡಿಲ್ಲ. ಆ ಡೇಟ್ ಯಾವಾಗ ಅನೌನ್ಸ್ಮೆಂಟ್ ಆಯಿತು, ಆ ಟ್ರೈಲರ್ಗೂ ಅಷ್ಟೇ ಮಾಬ್ ಇತ್ತು, ಕ್ರೇಜ್ ಇತ್ತು, ಇದಕ್ಕೂ ಅಷ್ಟೇ ಇತ್ತು. ಆಮೇಲೆ ಈಗ ನೋಡ್ರಿ, ದುಡ್ಡು ಈಗ ಕೊಟ್ಟು ಏನೋ ಪ್ರಚಾರ ಮಾಡ್ಕೋಬೋದು. ಒಂದು ಬ್ಯಾನರ್ ಮಾಡಿಸ್ಬೇಕಂದ್ರೆ ಅದರಿಂದ ಒಬ್ಬ ಡಿಸೈನರ್ ಇರ್ತಾನೆ, 100 ಜನ ಹುಡುಗರುಗಳು 100 ರೂಪಾಯಿ ದುಡ್ಡುಗಳು ಹಾಕಿ ಅದು ಪೋಲ್ಸ್ ಹೊಡೆಯೋನಿಗೆಲ್ಲ ಕಟ್ಟಿ ಎಲ್ಲ ಇಷ್ಟು ಸೆಲೆಬ್ರೇಷನ್ ಮಾಡಿದ್ದಾರೆ. ಇವತ್ತು ನೋಡ್ತಾ ಇದ್ದೀರಿ, ಯಾವ ಪ್ರೊಡ್ಯೂಸರ್ ಕಡೆಯಿಂದನೂ ಯಾರು ಇಲ್ಲಿ ಬಂದು ಪ್ರಮೋಷನ್ ಮಾಡಿಲ್ಲ. ಇಡೀ ಕರ್ನಾಟಕ ಚಿತ್ರರಂಗದಲ್ಲೇ ಇದು ಮೊದಲನೇ ಸಿನಿಮಾ ಡೆವಿಲ್ ಸೆಲೆಬ್ರಿಟೀಸ್ ಅಂತ ಏನು. ಈಗ ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್ ನಮಗೆಲ್ಲ ದೇವರು ಅನ್ನೋ ಲೆಕ್ಕಾಚಾರಕ್ಕೆ ಇದ್ದಾರೆ ದರ್ಶನ್ ಅಂದರೆ. ಅವ್ರಲ್ಲಿರ್ತ ಒಳ್ಳೆತನ, ಅವ್ರಲ್ಲಿರ್ತ ಒಳ್ಳೆ ಗುಣ, ಅವ್ರಲ್ಲಿರ್ತಕ್ಕಂಥ ಮಾನವೀಯತೆ. ಕೆಲವೊಂದು ಕ್ಯಾಂಪೇನ್ಗೆ ಹೋಗ್ತಿದ್ರು ಬಾಸ್, ಅವಾಗ ಎಲ್ಲರೂ ನೋಡಿದ್ರಿ ದರ್ಶನ್ ಅವರು ಕ್ಯಾಂಪೇನ್ಗೆ ಹೋಗ್ತಿದ್ರು. ಏನು ಕ್ಯಾಂಪೇನ್ಗೆ ಹೋಗ್ತಿದ್ರಪ್ಪ ಅಂದರೆ, ಪಕ್ಷದ ಪರ ಯಾವತ್ತೂ ಹೋಗಿಲ್ಲ, ಒಬ್ಬ ವ್ಯಕ್ತಿ ಪರ ಹೋಗ್ತಿದ್ರು ಅವರು. ಏನಕ್ಕೆ ಹೋಗ್ತಿದ್ರು ಅಂದರೆ, ಅಲ್ಲಿ ಏನೋ MP ಕೋಟದಲ್ಲಿ ಒಂದು ಬಡ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಆಗಿರ್ಬೋದು, ಹಾಸ್ಪಿಟಲೈಸೇಷನ್ ಇರ್ತಕ್ಕಂಥ ಮೆಡಿಕಲ್ ಆಗಿರ್ಬೋದು, ಆ ಉದ್ದೇಶಪೂರ್ವಕವಾಗಿ ಬಾಸ್ ಕ್ಯಾಂಪೇನ್ ಮಾಡ್ತಾಯಿದ್ರು. ಆಯ್ತಾ? ಇವತ್ತು ಈ ಸಿನಿಮಾ ಡೆವಿಲ್ ನೆಕ್ಸ್ಟ್ ಲೆವೆಲ್ ಸಿನಿಮಾದಲ್ಲಿ ಒಂದು ಕತೆ ಇದೆ, ನೀವೆಲ್ಲ ನೋಡಿ. ಎಲ್ಲ ಕನ್ನಡ ಚಲನಚಿತ್ರ ರಸಿಕರು ಏನಿದ್ರಿ, ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾ ಮಾಡಿ. ಈ ಸಿನಿಮಾದಲ್ಲಿ ಒಂದು ಅರ್ಥ ಇದೆ ಅಂದರೆ ಒಳ್ಳೇದು ಭಾಳ ದಿನ ಉಳಿಯುತ್ತೆ, ಕೆಟ್ಟದ್ದು ಜಲ್ದಿ ಹೋಗುತ್ತೆ ಅಂತೇಳಿದೆ. ಡೆವಿಲ್ ಇಸ್ ನೆಕ್ಸ್ಟ್ ಲೆವೆಲ್, ಸಂವಿಧಾನ ಗೆಲ್ಲುತ್ತೆ, ಸತ್ಯಮೇವ ಜಯತೆ, ಜೈ ಡಿ ಬಾಸ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಹೇಳಬೇಕಂದ್ರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ನಮ್ಮ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಜೊತೆ ಇವಾಗ ಹೊರಗಡೆ ಇಲ್ಲ ಅನ್ನೋದು ನಮಗೆಲ್ಲ ಒಂದು ನೋವು. ಇಂಥ ನೋವಿನ ಟೈಮಲ್ಲಿ ನಮ್ಗೆ ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದು ತುಂಬಾ ಖುಷಿ ಆಯಿತು. ಡೆವಿಲ್ ನೆಕ್ಸ್ಟ್ ಲೆವೆಲ್ ಸರ್. ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ. ಫಿಲಮಲ್ಲಿ ಡ್ಯುಯಲ್ ರೋಲ್ ಮಾಡಿದ್ದಾರೆ, ಆ್ಯಕ್ಷನ್ ಪ್ಯಾಕ್ ಮೂವಿ, ಪೊಲಿಟಿಕ್ಸ್ ಇದೆ, ಲವ್ ಇದೆ. ಅದೆಲ್ಲದ್ರ ಜೊತೆ ಈ ನವಗ್ರಹದಲ್ಲಿ ಏನು ನೆಗೆಟಿವ್ ಶೇಡ್ ನೋಡಿದ್ವಲ್ಲ ಸರ್, ಜಿಗ್ಗು ಶೇಡ್ ನೋಡಿದ್ವಲ್ಲ, ಏನು ಜಿಗ್ಗು ಅನ್ನೋ ಶೇಡು, ಆ ಜಿಗ್ಗುಗೆ ಕಾಂಪಿಟೇಷನ್ ಕೊಡೋಕ್ಕೆ ಡೆವಿಲ್ ಅನ್ನೋ ಶೇಡ್ ಮಾಡಿದೆ ಸರ್. ಜಿಗ್ಗುಗೆ ಡೆವಿಲ್ ಕಾಂಪಿಟೇಷನ್ ಆಗಿಬಿಟ್ಟಿದೆ, ಅಷ್ಟು ಸೂಪರಾಗಿ ಮಾಡಿದ್ದಾರೆ. ನೆಗೆಟಿವ್ ರೋಲ್ ಮಾತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸರ್ ಫಿಲಮ್ ಮಾತ್ರ. ಆ್ಯಂಡ್ ಸೆಲೆಬ್ರೇಷನ್ ವೈಸ್ ನೋಡೋದಾದರೆ ಎಂಟೈರ್ ಕರ್ನಾಟಕ ಎಲ್ಲ ಕಡೆ ಅಭಿಮಾನಿಗಳು ಸೆಲೆಬ್ರೇಷನ್ ಹೆಂಗೆ ಮಾಡೋದು ಅಂತ ಪ್ರೂವ್ ಮಾಡಿಬಿಟ್ರು ಸರ್. ನಿಜವೂ ಫಸ್ಟ್ ಡೇ ಫ್ಯಾನ್ ಶೋ ಏನು ಬಂದಿದೆ ಅಲ್ಲ, ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲ ಕಡೆನೂ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಡೆವಿಲ್ ಗೆದ್ದಿದೆ ಸರ್, ತುಂಬ ಖುಷಿ ಆಗ್ತಾ ಇದೆ. ಬಾಸ್ ಸಿನಿಮಾ ನೋಡಿ ಬಂದಮೇಲೆ ಇನ್ನೂ ಹೆಮ್ಮೆ ಜಾಸ್ತಿ ಆಯಿತು, ಅಭಿಮಾನ ಜಾಸ್ತಿ ಆಯಿತು. ಯಾಕಂತಂದರೆ ನಿಮಗೆ ಗೊತ್ತಿದೆ, ಸಿನಿಮಾದಲ್ಲಿ ಬರೀ ಒಂದೇ ಅಂಶ ಅಂತ ಇಟ್ಕೊಂಡು ಸಿನಿಮಾ ಮಾಡಿಲ್ಲ, ಯಾವ ಕಾರಣಕ್ಕೂ ಒಂದೇ ಅಂಶ ಇಟ್ಕೊಂಡು ಮಾಡಿಲ್ಲ. ಇದರಲ್ಲಿ ರಾಜಕೀಯ ಇದೆ, ನಿಜ ಜೀವನ ಇದೆ, ರಿಯಾಲಿಟಿ ಇದೆ, ಮತ್ತು ಪ್ರತಿಯೊಬ್ಬರು ತಿಳ್ಕೊಳೋಂಥ ಕೆಲವೊಂದು ಅಂಶಗಳಿದಾವೆ. ಕೆಲವೊಂದು ಸನ್ನಿವೇಶಗಳು ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸ್ಕೋಬೋದು ಅನ್ನೋದು ಲೆವೆಲ್ ಸನ್ನಿವೇಶಗಳಿದಾವೆ. ಅಂಥ ಚಿತ್ರನ ನಮ್ಮ ಬಾಸ್ ಕೊಟ್ಟಿದ್ದಾರೆ ಇವತ್ತು. ಅದು ನಮ್ಮೆಲ್ಲರಿಗೂ ಒಂದು ಹಬ್ಬ ರೀತಿ ಆಚರಿಸಿದರೆ ಅದಕ್ಕೆ ಹಬ್ಬಕ್ಕೊಂದು ಬೆಲೆ. ಹಾಗಾಗಿ ನಾವು ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ಗಳಿಗೆಯಲ್ಲೂ ನಾವು ಅದೇ ರೀತಿ ಸಂಭ್ರಮಾಚರಣೆ ಮಾಡ್ಕೊತ ಬಂದಿದ್ದೇವೆ. ಇದು ದಾವಣಗೆರೆ ಅಭಿಮಾನಿಗಳ ಪ್ರತಿಯೊಬ್ಬರು ಇಂಥ ಈ ಒಂದು ದಿನಕ್ಕೆ ಕಾಯ್ತಾಯಿದ್ರು. ಇವತ್ತು ಆ ದಿನ ಆಗಿದೆ, ಡಿಸೆಂಬರ್ 11 ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಪ್ಪ ಅಂತಂದರೆ ಡಿಸೆಂಬರ್ 11
ಡೆವಿಲ್ ಸಿನಿಮಾ ರಿಲೀಸ್ ಆಗಿರ್ಬೋದು, ಬಟ್ ನಮಗೆಲ್ಲ ಒಂದು ಹೊಸ ಕಳೆ ಅಥವಾ ಹೊಸ ಚೈತನ್ಯ, ಒಂದು ಹಬ್ಬ ಆಗಿದೆ ಇವತ್ತು. ಅದು ಡೆವಿಲ್ ಚಿತ್ರದಲ್ಲಿ ಎದ್ದು ಕಾಣುತ್ತೆ. ಅದೇ ರೀತಿಯಲ್ಲಿ ಇವತ್ತು ಚಿತ್ರ ವೀಕ್ಷಿಸಲು ಬಂದಂಥ ಪ್ರತಿಯೊಬ್ಬ ನಮ್ಮ ಸೆಲೆಬ್ರಿಟಿಗಳಿಗೂ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಮತ್ತು ಬಾಸ್ ಕಟೌಟಿಗೆ ಭಾರಿ ಗಾತ್ರದ ಹೂವಿನ ಹಾರ ಹಾಕಲಾಗಿದೆ. ಅದೇ ರೀತಿ ಸಿಡಿಮದ್ದುಗಳನ್ನು ಸಿಡಿಸಲಾಗಿದೆ. ಇದು ದಾವಣಗೆರೆಯಿಂದ ವಿಜೃಂಭಣೆ ಕಾರ್ಯಕ್ರಮ ಇವತ್ತು ಮಾಡಿದ್ದೀವಿ. ಬಾಸ್ ಸಿನಿಮಾ ಡಿ ಬಾಸ್ ಅಭಿಮಾನಿಗಳಿಗೆ ಯಾವಾಗ ನೋಡ್ತೀವಿ, ನಮ್ಗೆ ಎತ್ತವ್ರಿಗೆ ಹೆಗಣ ಮುದ್ದು ಅನ್ನಂಗೆ ನಮ್ಮ ಮನೆ ನಮ್ಗೆ ಯಾವಾಗಲೂ ಮುದ್ದು. ಆದ್ರೆ ಪುನೀತ್ ಸಂಗ್ನವ್ರು ಬಂದಿದ್ದಾರೆ ನೋಡ್ರಿ ಪಿಕ್ಚರ್ ನೋಡಕ್ಕೆ. ಇದು ಮಾಸ್ ಹೆಂಚಿನ, ಇದು ಮಾಸ್ ಅಲ್ವಾ? ಎಲ್ಲ ಅಭಿಮಾನಿಗಳು ಎಲ್ಲರೂ ಒಟ್ಟಾಗೆ ಇದ್ದೀವಿ. ಕೆಲವ್ರು ಕಿಡಿಗೇಡಿಗಳು ಮಾಡೋ ಕೆಲ್ಸಕ್ಕೆ ನಮಕರಾಮ್ಗಳು ಇರ್ತಾರಲ್ಲ, ಆ ಕಡೆಗಿಲ್ದೆ ಈ ಕಡೆಗಿಲ್ದೆ. ಈಗ ಒಂದು ಗಂಡ್ಸ್ ಆಗಿರ್ಬೇಕು, ಇಲ್ಲ ಒಂದು ಯಂಗ್ಸ್ ಆಗಿರ್ಬೇಕು ಅಲ್ವಾ? ಒಂದು ಆ ಕಡೆ ಇರ್ರಿ, ಇಲ್ಲಿ ಈ ಕಡೆ ಇರ್ರಿ, ಅರ್ಥ ಆಯ್ತು? ಒಂದು ಕಳ್ಳ ಆಗಿಲ್ಲ ಪೊಲೀಸರಾಗು, ಈ ಎರಡೂ ಕಡೆ ನೋಟಂಗಿ ಆಟ ಆಡೋರಿಗೆ ಏನಂತ ಹೇಳ್ತಾರೆ ಅಲ್ವಾ? ಅಂಥವ್ರಿಗೆ ಅಷ್ಟೇ, ಎಲ್ರಿಗೂ ಅಲ್ಲ. ಎಲ್ಲ ಅಭಿಮಾನಿಗಳು, ಎಲ್ಲ ಚಿತ್ರನಟರ ಎಲ್ಲ ಅಭಿಮಾನಿಗಳು ಎಲ್ಲರೂ ಚೆನ್ನಾಗೇ ಇದೀವಿ. ನಮ್ಮ ಬೇರೆ ಊರಲ್ಲಿ ಹೆಂಗ ಗೊತ್ತಿಲ್ಲ ಸ್ವಾಮಿ, ನಮ್ಮ ದಾವಣಗೆರೆಯಲ್ಲಿ ಮಾತ್ರ ಎಲ್ಲರೂ ಚೆನ್ನಾಗಿದ್ದೀವಿ ನಾವು. ಶಿವರಾಜ್ ಕುಮಾರ್ ಸಂಘದಿಂದ ಹಿಡಿದು ಪುನೀತ್ ಸರ್ ಸಂಘದಿಂದ ಪ್ರತಿಯೊಂದು ಸುದೀಪ್ ಸರ್ ಪ್ರತಿಯೊಬ್ಬರು ಇಲ್ಲಿ ಎಲ್ಲ ಚೆನ್ನಾಗೇ ಇದ್ದೀವಿ. ಅರ್ಥ ಆಯ್ತಾ? ಸಿನಿಮಾ ಅದ್ಭುತವಾಗಿ ಬಂದಿದೆ. ಡೆವಿಲ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ಸಿನಿಮಾ. ಇದು ಅಭಿಮಾನಿಗೋಸ್ಕರನೇ ಬಾಸ್ ಅವ್ರ ಸೆಲೆಬ್ರಿಟಿಗೆ ಮಾಡಿರ್ತಕ್ಕಂಥ ಸಿನಿಮಾ. ಸಿನಿಮಾದಲ್ಲಿ ರಾಜಕೀಯ ಇದೆ. ನಾನು ಹೇಳೋದು ಒಂದೇ, ರಾಜಕೀಯದವ್ರಿಗೆ, ನಿಜವಾಗ್ಲೂ ರಾಜಕೀಯದವ್ರಿಗೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ರಾಜಕೀಯ ಇದೆ, ರಾಜಕೀಯದಲ್ಲಿ ಸಿನಿಮಾ ತರಬೇಡ್ರಿ. ಅರ್ಥ ಆಯ್ತಾ? ಸಿನಿಮಾದಲ್ಲಿ ರಾಜಕೀಯ ತರಬೇಡಿ. ಬೇರೆ ಯಾವುದೋ ಬೆಂಗಳೂರಲ್ಲಿ ಮತ್ತೊಂದು ಕಡೆ ಎಲ್ಲ ಫಿಲ್ಮೇ ರಿಲೀಸ್ ಮಾಡದೇ ಪ್ಲಾನಿಂಗ್ ಎಲ್ಲ ನಡೆಸಿ ಸೆಲೆಬ್ರೇಷನ್ ಮಾಡಬಾರ್ದು ಅಂತೇಳಿ ದಂಡ ಕಟ್ಟಿಸಿ ಸುಮಾರು ವಿಚಾರಗಳನ್ನ ಮಾಡಿಸಿದ್ದಾರೆ. ಅರ್ಥ ಆಯ್ತಾ? ದಯವಿಟ್ಟು ಹೇಳ್ತೀನಿ, ವ್ಯಕ್ತಿ ಬೆಳೆಯೋನ್ನ ತುಳಿಯೋಕ್ಕೆ ದೇವ್ರ ಕೈಯಲ್ಲಿ ಮಾತ್ರ ಸಾಧ್ಯ, ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ. ಆ ವ್ಯಕ್ತಿಗೆ ಹುಡ್ಸಿದ ತಂದೆ ತಾಯಿ, ಜೊತೆಲಿ ಹುಟ್ಟಿರೋ ಅಣ್ಣ ತಮ್ಮಂದರು, ಕೋಟ್ಯಾಂತರ ಅಭಿಮಾನಿಗಳು, ಅರ್ಥ ಆಯ್ತಾ? ನಮ್ಮ ಅತ್ತಿಗೆ ಇರಷ್ಟು ಜನ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಸೆಲೆಬ್ರಿಟೀಸು ಎಂಟೈರ್ ಕರ್ನಾಟಕ ಇದ್ದಾರೆ. ಮೊನ್ನೆ ವಿಚಾರ ಬಂತು, ಹೊಸೂರ್ ಹತ್ರ ಎಲ್ಲ ಬಾಸ್ ಸೆಲೆಬ್ರೇಷನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹತ್ತಿಬೇಲಿಯಿಂದ ಮುಂದೆ ಹೊಸೂರ್ ಹತ್ರ ಮಾಡಿದಾರಂತೆ ತುಂಬ ಅದ್ಭುತವಾಗಿ ಸೆಲೆಬ್ರೇಷನ್. ಪಕ್ಕದ ರಾಜ್ಯದಲ್ಲಿ ಈ ಲೆವೆಲ್ಲಿಗೆ ಫಸ್ಟ್ ಡೇ ಶೋ ಮಾಡಿ ಎಲ್ಲ ಮಾಡ್ತಾರಂದ್ರೆ ಅದು ತುಂಬ ಅದ್ಭುತವಾದ ವಿಚಾರ. ಬಾಸ್ ಬಗ್ಗೆ ನಾವು ಹೇಳೋದಕ್ಕಿಂತ ನಮ್ಮ ಪುನೀತ್ ಸಂಘರು ಎರಡು ಮಾತಾಡ್ತಾರೆ, ಅವ್ರ ಹತ್ರ ದಯವಿಟ್ಟು ಕೇಳ್ಬೇಕು ತಾವು. ನಮಸ್ಕಾರ. ಸಿನಿಮಾ ಅಂತೂ ಭಾಳ ಚೆನ್ನಾಗಿದೆ. ಎಲ್ಲರೂ ಒಂದೇ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಅಂತಂದು ಇವತ್ತಿನ ಸಿನಿಮಾ ಬಾಸ್ ಹೇಳಿದರು. ಜೈ ಪವರ್ ಸ್ಟಾರ್ ಅಪ್ಪ ಸಿನಿಮಾ ಥರನೇ ಎಲ್ಲ ಈ ಸಿನಿಮಾ ಕೂಡ ಭಾಳ ಚೆನ್ನಾಗೈತೆ. ನಾನು ನೋಡಿದೆ ಸಿನಿಮಾ, ರಾಜಕೀಯದಾಗಿರ್ಬೋದು, ಎಲ್ಲದಾಗಿರ್ಬೋದು, ಎಲ್ಲ ಥರದ್ದು ಭಾಳ ಚೆನ್ನಾಗೈತಿ. ರಾಜಕೀಯ ಅಂತ ಉಳ್ಕೊಂಡು ಅಣ್ಣರು ಹೇಳ್ದಂಗೆ ರಾಜಕೀಯ ಮಾಡಬೇಡಿ. ಈ ವಿಚಾರದಲ್ಲಿ ಎಲ್ಲರೂ ಒಂದೇ. ದರ್ಶನ್ ಸರ್ದಾಗಿರ್ಬೋದು, ಸುದೀಪ್ ಸರ್, ಯಶ್ ಆಗಿರ್ಬೋದು, ನಮ್ಮ ಧ್ರುವ ಸರ್ಜಾಗಿರ್ಬೋದು, ಸಿನಿಮಾ ಶಿವಣ್ಣಂದಾಗಿರ್ಬೋದು, ಎಲ್ಲರ ಸಿನಿಮಾನು ಅದೇ ಥರ ನೋಡಿ. ಸುಮ್ಮನೆ ಫ್ಯಾನ್ ವಾರ್ ಮಾಡ್ಕೊತ ಎಲ್ಲ ನಾನು ಕರ್ನಾಟಕದ ಎಲ್ಲ ನೋಡ್ದಂಗೆ ದಾವಣಗೆರೆಯಲ್ಲಿ ಮಾಡಿದಂಥ ಕ್ರೇಜ್ ಎಲ್ಲೆಲ್ಲಿಯೂ ಮಾಡಿಲ್ಲ ನಮ್ಮ ಡಿ ಬಾಸ್. ಅಂಥ ಕ್ರೇಜ್ ನಮ್ಮ ದಾವಣಗೆರೆ ಮಾಡ್ಕೊಟ್ಟಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದೀವಿ, ಎಲ್ಲರೂ ಚೆನ್ನಾಗಿರೋಣ. ಜೈ ಪವರ್ ಸ್ಟಾರ್ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಡಿ ಬಾಸ್ ಹೇಳ್ಬಿಡಿ ಬಾಸ್. ಜೈ ಡಿ ಬಾಸ್. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.